ಅಬ್ಬರ ಜೋರಾಗಿದೆ. ಹಲವೆಡೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿರುವಂತದ್ದು. ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ತೊಂದರೆಗಳು ಕೂಡ ಆಗಿರುವಂತದ್ದು. ಮತ್ತೊಂದು ಕಡೆ ಮನೆಗಳಿಗೆ ನೀರು ನುಗ್ಗಿ ಭಾರಿ ಅವಾಂತರ ಆಗಿದೆ. ಚಿಕ್ಕಮಗಳೂರು, ಚಿತ್ರದುರ್ಗ, ಹುಬ್ಬಳ್ಳಿ, ಮಂಡ್ಯ, ಮೈಸೂರಿನಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಕೆಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಧರಶಾಹಿಯಾಗಿದ್ದಾವೆ. ರಾತ್ರಿ ಸುರಿದಂತಹ ಮಳೆಗೆ ಹಳ್ಳ, ಚೆಕ್ ಡ್ಯಾಂಗಳು ಕೂಡ ಭರ್ತಿಯಾಗಿರುವಂತದ್ದು. ಮಳೆಗಾಲ ಆರಂಭ ಆಗೋದಕ್ಕೂ ಮುನ್ನವೇ ಇದೀಗ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ದಾನೆ. ಅಲ್ಲಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಿ ಇದೀಗ ಸಾಕಷ್ಟು ತೊಂದರೆಗಳು ಕೂಡ ಆಗಿರುವಂಥದ್ದು. ಮಂಡ್ಯ, ಇನ್ನು ಬೆಂಗಳೂರು ಕಡೆ ಕೂಡ ಬಹಳ ಮಳೆ ಆಗಿದೆ. ಚಿಕ್ಕಮಗಳೂರು, ಚಿತ್ರದುರ್ಗ, ಹುಬ್ಬಳ್ಳಿಯಲ್ಲೂ ಕೂಡ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥದ್ದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಳೆ ಅವಾಂತರವನ್ನು ತಂದೊಡ್ಡಿದೆ ಅಂತ ಹೇಳಿ. ಕೆಲವು ಮನೆಗಳಿಗೆ ನೀರು ನುಗ್ಗಿದಂತಹ ಬೆನ್ನಲ್ಲೇ ವಿದ್ಯುತ್ ವಸ್ತುಗಳೆಲ್ಲವೂ ಕೂಡ ನೀರಿಗೆ ಹಾನಿಯಾಗಿರುವಂಥದ್ದು. ರಾತ್ರಿ ಇಡೀ ಸುರಿದಂತಹ ಮಳೆಗೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮನೆಯಿಂದ ಹೊರಗಡೆ ನೀರನ್ನು ಹಾಕೋದೇ ಕೆಲಸ ಆಗ್ಬಿಟ್ಟಿದೆ. ಪಾಪ ಜನಗಳಿಗೆ ರಾತ್ರಿ ಎಲ್ಲ ನಿದ್ದೆ ಮಾಡದೆ ವಸ್ತುಗಳನ್ನೆಲ್ಲ ಸೇಫ್ ಮಾಡೋದೇ ಕೆಲಸ ಆಗ್ಬಿಟ್ಟಿತ್ತು. ಆ ರೀತಿಯಾದಂತಹ ಮಳೆ ಆಗಿರುವಂಥದ್ದು ಗಮನಿಸ್ತಾ ಇದ್ದೀರಿ. ಮೈಸೂರು, ಹುಬ್ಬಳ್ಳಿ, ಚಿತ್ರದುರ್ಗ, ಮಂಡ್ಯದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ ಅಂತ ಹೇಳಿ. ಮಳೆ ಆರಂಭ ಆಗೋದಕ್ಕೆ ಇನ್ನೂ ಕೂಡ ಕೆಲವು ದಿನಗಳು ಬಾಕಿ ಇದೆ. ಆ ಮುಂಚೆಯೇ ಇದೀಗ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿ ಇರುವಂತಹ ವಸ್ತುಗಳು ಕೂಡ ನೀರಲ್ಲಿ ಹಾನಿಗೆ ಒಳಗಾಗಿರುವಂಥದ್ದು. ರಾತ್ರಿ ಇಡೀ ಮನೆಯಿಂದ ನೀರನ್ನು ಹೊರಗಡೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಮನೆಯ ಮಾಲೀಕರು. ಅಬ್ಬರ ಜೋರಾಗಿ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಹಲವೆಡೆ ಹಲವು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು. ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ತೊಂದರೆಗಳು ಕೂಡ ಆಗಿರುವಂಥದ್ದು. ಮತ್ತೊಂದು ಕಡೆ ಮನೆಗಳಿಗೆ ನೀರು ನುಗ್ಗಿ ಭಾರಿ ಅವಾಂತರ ಆಗಿದೆ. ಚಿಕ್ಕಮಗಳೂರು, ಚಿತ್ರದುರ್ಗ, ಹುಬ್ಬಳ್ಳಿ, ಮಂಡ್ಯ, ಮೈಸೂರಿನಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಕೆಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಧರಶಾಹಿಯಾಗಿದ್ದಾವೆ. ರಾತ್ರಿ ಸುರಿದಂತಹ ಮಳೆಗೆ ಹಳ್ಳ, ಚೆಕ್ ಡ್ಯಾಂಗಳು ಕೂಡ ಭರ್ತಿಯಾಗಿರುವಂಥದ್ದು. ಮಳೆಗಾಲ ಆರಂಭ ಆಗೋದಕ್ಕೂ ಮುನ್ನವೇ ಇದೀಗ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ದಾನೆ. ಅಲ್ಲಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಿ ಇದೀಗ ಸಾಕಷ್ಟು ತೊಂದರೆಗಳು ಕೂಡ ಆಗಿರುವಂಥದ್ದು. ಮಂಡ್ಯ, ಇನ್ನು ಬೆಂಗಳೂರು ಕಡೆ ಕೂಡ ಬಹಳ ಮಳೆ ಆಗಿದೆ. ಚಿಕ್ಕಮಗಳೂರು, ಚಿತ್ರದುರ್ಗ, ಹುಬ್ಬಳ್ಳಿಯಲ್ಲೂ ಕೂಡ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥದ್ದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಳೆ ಅವಾಂತರವನ್ನು ತಂದೊಡ್ಡಿದೆ ಅಂತ ಹೇಳಿ. ಕೆಲವು ಮನೆಗಳಿಗೆ ನೀರು ನುಗ್ಗಿದಂತಹ ಬೆನ್ನಲ್ಲೇ ವಿದ್ಯುತ್ ವಸ್ತುಗಳೆಲ್ಲವೂ ಕೂಡ ನೀರಿಗೆ ಹಾನಿಯಾಗಿರುವಂಥದ್ದು. ರಾತ್ರಿ ಇಡೀ ಸುರಿದಂತಹ ಮಳೆಗೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮನೆಯಿಂದ ಹೊರಗಡೆ ನೀರನ್ನು ಹಾಕೋದೇ ಕೆಲಸ ಆಗ್ಬಿಟ್ಟಿದೆ. ಪಾಪ ಜನಗಳಿಗೆ ರಾತ್ರಿ ಎಲ್ಲ ನಿದ್ದೆ ಮಾಡದೆ ವಸ್ತುಗಳನ್ನೆಲ್ಲ ಸೇಫ್ ಮಾಡೋದೇ ಕೆಲಸ ಆಗ್ಬಿಟ್ಟಿತ್ತು. ಆ ರೀತಿಯಾದಂತಹ ಮಳೆ ಆಗಿರುವಂಥದ್ದು ಗಮನಿಸ್ತಾ ಇದ್ದೀರಿ. ಮೈಸೂರು, ಹುಬ್ಬಳ್ಳಿ, ಚಿತ್ರದುರ್ಗ, ಮಂಡ್ಯದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ ಅಂತ ಹೇಳಿ. ಮಳೆ ಆರಂಭ ಆಗೋದಕ್ಕೆ ಇನ್ನೂ ಕೂಡ ಕೆಲವು ದಿನಗಳು ಬಾಕಿ ಇದೆ. ಆ ಮುಂಚೆಯೇ ಇದೀಗ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿ ಇರುವಂತಹ ವಸ್ತುಗಳು ಕೂಡ ನೀರಲ್ಲಿ ಹಾನಿಗೆ ಒಳಗಾಗಿರುವಂಥದ್ದು. ರಾತ್ರಿ ಇಡೀ ಮನೆಯಿಂದ ನೀರನ್ನು ಹೊರಗಡೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಮನೆಯ ಮಾಲೀಕರು.